ಬಾಲಕೃಷ್ಣ ಅವರೇ, ಬಹುಶಃ BLOಗಳು ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ. ಆದರೆ ಇಲ್ಲೇ ನಮ್ಮ ರಾಜ್ಯದಲ್ಲೇ ಆದಂಥ ಒಂದೆರಡು ಘಟನೆಗಳನ್ನ ಆರಂಭದಲ್ಲಿ ಹೇಳ್ತಾ ಇದೆ. ಭುವನ ಅನ್ನುವಂಥ ಹೆಣ್ಣು ಮಗಳು ಮತ್ತು ಮಂಜುಳಾ ಎಂಬುವವರ ಸಾವು. ಇದೆಲ್ಲ ನೋಡಿದಾಗ ಯಾವ ರೀತಿಯ ಒಂದು ಪ್ರೆಷರ್ BLOಗಳಿಗೆ ಕ್ರಿಯೇಟ್ ಆಗ್ತಾ ಇದೆ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಈ ಸಂದರ್ಭದಲ್ಲಿ ಅಂತ ಅನಿಸುತ್ತೆ ಅಂತ? ನೋಡಿ, ಏನು ಈ ಚುನಾವಣಾ ಆಯೋಗ SIR ಪ್ರಕ್ರಿಯೆಯನ್ನು ಮಾಡ್ತು. ಸೊ ಆರಂಭದಿಂದನೂ ಕೂಡ ಈಗ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್, 3 ಫೇಸ್ಗಳಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಮಾಡ್ತು. ಸೊ ಅದರಲ್ಲಿ ನಮ್ಮದು ಈಗ 3ನೇ ಒಂದು ಫೇಸಲ್ಲಿ ಬರ್ತಕ್ಕಂಥದ್ದು. ಈ ಹಿಂದೆನೂ ಕೂಡ ಹಲವಾರು ರಾಜ್ಯಗಳಲ್ಲಿ ಈ SIRನ್ನು ನಿರ್ವಹಿಸ್ಕೊಂಡು ಬಂತು ರಾಜ್ಯ ಸರ್ಕಾರಗಳ ಜೊತೆಗೆ. ಇವತ್ತು ಕರ್ನಾಟಕದಲ್ಲಿ ಈಗೇನು SIR ಏನು ಈಗ ನಡೀತಾ ಇದೆ, ಸೊ ಇದರಲ್ಲಿ ಕೆಲವು ಪ್ರಾಕ್ಟಿಕಲ್ ಇದರಲ್ಲಿ ಕೆಲವೊಂದಷ್ಟು ತಾವೇ ಹೇಳಿದ ಒಂದು ರೀತಿಯಲ್ಲಿ ಅಧಿಕಾರಿಗಳಿಗೆ ಒತ್ತಡ ಬರ್ತಾ ಇದೆ ಅಂತಕ್ಕಂಥ ಮಾತನ್ನು ತಾವು ಹೇಳಿದ್ರಿ. ಇದಕ್ಕೆಲ್ಲ ಮೂಲ ಕಾರಣ ಯಾರು ಅಂತ ಹೇಳಿದ್ರೆ, ಇದಕ್ಕೆ ಮೂಲ ಕಾರಣ ಚುನಾವಣಾ ಆಯೋಗನೇ. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಫೇಸು ಸೆಕೆಂಡ್ ಫೇಸು ನಡೆದಂಥ ಸಂದರ್ಭದಲ್ಲಿ ಅಲ್ಲಿನೂ ಕೂಡ ಈ ಕಾರ್ಯವನ್ನು ಅಧಿಕಾರಿಗಳನ್ನ ಬಳಸ್ಕೊಂಡು, ಶಿಕ್ಷಕರನ್ನ ಬಳಸ್ಕೊಂಡು BLOಗಳನ್ನ ಕಾರ್ಯನಿರ್ವಹಿಸಿದ್ದಾರೆ. ಅಲ್ಲಿ ಅನೇಕ ಈ ರೀತಿಯ ಘಟನೆಗಳು ಕೂಡ ಅಲ್ಲಿ ನಡೆದಿದ್ದಾವೆ. ಮೊದಲನೇದಾಗಿ ಇವರು ಈ ಸಮಯ ನಿಗದಿ ಮಾಡೋದರಲ್ಲಿ ಕೇಂದ್ರ ಚುನಾವಣಾ ಆಯೋಗ ವಿಫಲವಾಗಿದೆ. ಯಾಕಂತ ಹೇಳಿದ್ರೆ ಇದೊಂದು ದೊಡ್ಡ ಮತಪಟ್ಟಿ ಪರಿಷ್ಕರಣೆ ವಿಷಯ, ಅದರಲ್ಲೂ ಕೂಡ ವಿಶೇಷ ಪರಿಷ್ಕರಣೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಬೇರೆ ಈ ಹಿಂದೆ ನಡೆದಂತಹ ಏನು ಪರಿಷ್ಕರಣೆಗೂ ಇದಕ್ಕೂ ಬಹಳ ವಿಭಿನ್ನ ಇದಿದೆ. ಅವರು ಎನ್ಯುಮರೇಷನ್ ಫಾರಮ್ ಇರ್ಬೋದು, ಅಲ್ಲಿ ಅವರು ಮನೆಗೆ ವಿಸಿಟ್ ಮಾಡಿಸೋ ಅಂಥದ್ದು ಇರ್ಬೋದು, ಅವ್ರನ್ನ ಹೊಣೆಯಾಗಿ ಮಾಡೋ ಅಂಥದ್ದು ಇರ್ಬೋದು, ಅವ್ರ ಮೇಲೆ ಸೂಪರ್ವೈಸನ್ DC ಅವರೆಲ್ಲ ಇರ್ತಾರಲ್ಲ ಅವ್ರದ್ದು ಇರ್ಬೋದು. ಸೊ ಅದರಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳಿರ್ಬೋದು, ದಾಖಲಾತಿಗಳಿರ್ಬೋದು. ಸೊ ಇದನ್ನೆಲ್ಲದನ್ನು ಕೂಡ ಜೊತೆಗೆ ಡ್ಯೂಟಿನೂ ಕೂಡ. ಸೊ ಇದನ್ನು ನೋಡಿದಾಗ ನಾವು ನೇರವಾಗಿ ಹೇಳ್ತಾ ಇದ್ದೇವೆ, ಇದಕ್ಕೆ ಮೂಲ ಕಾರಣ ಕೇಂದ್ರ ಚುನಾವಣಾ ಆಯೋಗ ಇದನ್ನು ಅನುಷ್ಠಾನಗೊಳಿಸುವಲ್ಲಿ ಅಥವಾ ಏನಾದರೂ ಹೊಸ ಒಂದು ತೊಂದರೆಗಳು ಬಂದಾಗ ಅಥವಾ ಹೊಸ ಮಾರ್ಪಾಡುಗಳು ಬಂದಾಗ, ಸಲಹೆಗಳು ಬಂದಾಗ ಈ ರೀತಿಯ ಒಂದು ಪ್ರಾಕ್ಟಿಕಲ್ ಯೋಚನೆ ಮಾಡಿ ಸಮಯ ನಿಗದಿಯಲ್ಲಿ ಮೊದಲು ವಿಫಲ ಆಗೈತೆ. ಇಂಥ ಒಂದು ಬೃಹತ್ ರಾಜ್ಯಗಳಲ್ಲಿ 1 ತಿಂಗಳು ಅವಧಿನಲ್ಲಿ ಇಡೀ ಒಂದು ಸಿಸ್ಟಮ್ ಹೋಗಿ 1 ತಿಂಗಳಿಗೆ ಎಲ್ಲ ನಾವು ಮಾಡಿ ಮುಗಿಸ್ಬೇಕು ಅಂತಕ್ಕಂಥದ್ದು ತುಂಬ ಅಸಾಧ್ಯವಾದ ಕೆಲಸ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಅದಕ್ಕೆ ವ್ಯಾಪಕವಾದಂತಹ ಒಂದು ಪ್ರಚಾರನೂ ಬೇಕಾಗುತ್ತೆ. ಇವತ್ತು ನಮ್ಮ ರಾಜ್ಯ ಯಾವ ಥರ ಇದೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯ ಮತ್ತು ದೇಶ ಇವತ್ತು ಅನೇಕ ಕರ್ನಾಟಕದ ಜನ ಇವತ್ತು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ವಲಸೆ ಹೋಗಿದ್ದಾರೆ. ಎಷ್ಟೋ ಜನರಿಗೆ ಈ ರೀತಿ ಪ್ರಕ್ರಿಯೆಗಳು ನಡೀತದೆ ಅಂತಕ್ಕಂಥ ಮಾಹಿತಿನೇ ಇನ್ನೂ ಸರಿಯಾಗಿ ಸಿಗ್ತಾ ಇಲ್ಲ. ಚುನಾವಣಾ ಆಯೋಗ ಮೊದಲನೇದಾಗಿ ಒಂದು ಸರಿಯಾದ ಪ್ರಚಾರವನ್ನು ಅವರು ಕೈಗೊಳ್ಳಬೇಕಾಗಿತ್ತು. ಬಹಳ ಮುಖ್ಯವಾದ ಅಂಶ ಇದು. ವಲಸಿಗರು ಇವತ್ತು ಬೇರೆ ರಾಜ್ಯಗಳಿಗೂ ಬೇರೆ ದೇಶಗಳಿಗೂ ಕೂಡ ಹೋಗಿ ಜೀವನ ಮಾಡಕ್ಕೆ ಹೋಗಿರ್ತಕ್ಕಂಥ ಜಾಗೃತಿ ಮೂಡಿಸುವಂತ 100% ಅರಿವು ಮೂಡಿಸುವಲ್ಲೂ ಕೂಡ ವಿಫಲವಾಗಿದೆ. ಸಮಯ ನಿಗದಿ 1 ತಿಂಗಳ ಕಾಲಾವಕಾಶಕ್ಕೆ ಏನು ಕೊಟ್ಟಿತ್ತು ಅದರಲ್ಲೂ ವಿಫಲವಾಗಿದೆ. ಸೊ 3ನೇದಾಗಿ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಈ ಕೇಂದ್ರ ಚುನಾವಣಾ ಆಯೋಗ, ಸೊ ನಾನು ಇದನ್ನು ಬೇರೆ ರಾಜಕೀಕರಣಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ, ಪ್ರಾಕ್ಟಿಕಲಿ ಕೂಡ ಹೇಳ್ತಾ ಇದ್ದೀನಿ. ಯಾಕೆ ಈ ಥರ ಎಲ್ಲ ಆಗ್ತಾ ಇದೆ ಅಂತಂದರೆ, ಯಾವುದೇ ಆಗಲಿ ಒಂದು ಆಯೋಗ ಕಾರ್ಯನಿರ್ವಹಿಸೋಂಥ ಸಂದರ್ಭದಲ್ಲಿ ಅದರ ಮುಖ್ಯಸ್ಥರನ್ನು ನೇಮಕ ಮಾಡೋಂಥ ಸಂದರ್ಭದಲ್ಲೂ ಕೂಡ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕೇಂದ್ರ ಸರ್ಕಾರ, ವಿರೋಧ ಪಕ್ಷದ ನಾಯಕರು ಕೂಡ ಇದಕ್ಕೆ ಎಲ್ಲ ಸದಸ್ಯರಿರ್ತಾರೆ. ಅಲ್ಲಿನೂ ಕೂಡ ಕೇಂದ್ರ ಸರ್ಕಾರ ಅವತ್ತಿನ ದಿನಗಳಲ್ಲಿ ಇದನ್ನು ಇವರು ನೇಮಕಾತಿ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಒಂದು ವಿರೋಧ ಪಕ್ಷದ ಒಂದು ಕೂಗುಗೂ ಕೇಳಿಸ್ಕೊಳ್ಳಿಕ್ಕೆ ಅವಕಾಶ ಕೊಡಲಿಲ್ಲ, ಸಲಹೆ ಕೊಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಸೊ ಇದು ಇಂಡೈರೆಕ್ಟ್ಲಿ BJP ಕೇಂದ್ರ ಚುನಾವಣಾ ಆಯೋಗವನ್ನು ತನ್ನ ಮುಷ್ಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಬಿದ್ದಿದ್ದೂ ಕೂಡ ಈ ಒಂದು ಸಿಸ್ಟಮಿಗೆ ಕಾರಣ ಆಗ್ತಾ ಇದೆ. 4ನೇದಾಗಿ ಇವತ್ತು ಈ ಒಂದು ಪ್ರಕ್ರಿಯೆ ಯಾಕೆ ಇದು ಆಗ್ತಾ ಇದೆ ಅಂತ ಹೇಳಿದ್ರೆ, ಕರ್ನಾಟಕ ಇದು ಬಹಳ ಮುಖ್ಯವಾದ ಘಟ್ಟ, 3ನೇ ಘಟ್ಟ. ಸೊ ಇಲ್ಲಿ ಅನೇಕ ರೀತಿಯ ವಿಭಿನ್ನ ಇದು ಸಂಸ್ಕೃತಿ ಇದೆ ಇಲ್ಲಿ. ಇವತ್ತು ನೋಡಿ, ಎಲ್ಲಿ ಹೊಲಗಳು ಅಂತ ಇದ್ದಾವೆ. ಈ ಗ್ರಾಮಾಂತರ ಪ್ರದೇಶ ಅಂದರೆ ನಾವು ಬರೀ ಸೆಂಟ್ರಲೈಸ್ಡ್ ಆಗಿ ಇದನ್ನ ಯೋಚನೆ ಮಾಡ್ತಕ್ಕಂಥದ್ದಲ್ಲ, ಪ್ರಾಕ್ಟಿಕಲಿ ಯೋಚನೆ ಮಾಡಬೇಕಾಗತ್ತೆ. ಒಂದು ಗ್ರಾಮದಲ್ಲಿ 1,000 ಜನಸಂಖ್ಯೆ ಇರ್ತದೆ ಅಂತ ಹೇಳಿದ್ರೆ, ಇವತ್ತು ಅದರಲ್ಲಿ ಅನೇಕ ಜನ ವಲಸೆ ಹೋಗ್ತಕ್ಕಂಥದ್ದು. ಕೆಲವರು ಹೊಲಗಳು ಆ ಹೊಲಗಳಲ್ಲೂ ಕೂಡ ಅವರು ವ್ಯವಸಾಯಗಳನ್ನು ನಿರ್ವಹಣೆ ಮಾಡಿಕೊಂಡು ಅಲ್ಲೇ ಕಪ್ಲಿಗಳು ಅಂತಾರೆ, ಅದನ್ನು
ವಿಲೇಜ್ ಕಡೆ, ಕೆಲವು ಮಂಗಳೂರು ಕಡೆ ಈ ಮತ್ತು ಮಡಿಕೇರಿ ಕಡೆ ಅಲ್ಲೆಲ್ಲ ಸಿಂಗಲ್ ಮನೆಗಳು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಸೊ ಇದೆಲ್ಲದನ್ನ ನೋಡಿದಾಗ ಸೊ ಇದರಲ್ಲಿ ತುಂಬ ಪ್ರಾಕ್ಟಿಕಲ್ ವಿಷಯಗಳು ಕೂಡ ಇದ್ದಾವೆ. ಓಕೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಇದಕ್ಕೆ ನೇರ ಕಾರಣ ಯಾರು ಅಂತ ಹೇಳಿದ್ರೆ ಕೇಂದ್ರ ಚುನಾವಣಾ ಆಯೋಗನೇ ಇದಕ್ಕೆ ನೇರ ಕಾರಣ. ಓಕೆ. ನಮ್ಮ ಸರ್ಕಾರದ ವತಿಯಿಂದ ಏನು ಅವ್ರಿಗೆ ಸಹಕಾರ ಕೊಡಬೇಕೋ ನಾವೆಲ್ಲ ಕೊಟ್ಟಿದ್ದೀವಿ.